ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ಟೊಮೊಟೊ ಇದೆ, ಮೀಡಿಯಮ್ ಗಾತ್ರದ 2 ಟೊಮೊಟೊ ತಗೊಂಡಿದ್ದೀನಿ. ಇದನ್ನು ಪ್ಯೂರಿ ಮಾಡ್ಕೊಳ್ತೀನಿ. ನೋಡಿ, 1 ಇಂಚಷ್ಟು 2 ಚಕ್ಕೆ ತಗೊಂಡಿದ್ದೀನಿ, ತೊಳೆದಿದ್ದೀನಿ. ಮತ್ತು 4 ಲವಂಗ, 1 ಚಕ್ರ ಮೊಗ್ಗು ಮತ್ತು ಕಲ್ಲುವ. ಇದನ್ನು ನಾನು ಯಾಕಂದರೆ ಬಾಯಿಗೆ ಸಿಕ್ಕತ್ತೆ ಸೈಡ್ ತೆಗೆದು ಇಡ್ತಾರೆ, ಅದಕ್ಕೆ ನಾನು ಮಿಕ್ಸಿನಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಇದೇನು ಅಂತ ಖಾರ ಇರೋದಿಲ್ಲ. ಸಣ್ಣದ ಮೆಣಸಿನ್ಕಾಯಿ, ಒಂದು 6-7 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಶುಂಠಿನ ಚೆಚ್ಚಿಬಿಟ್ಟು ತಗೊಂಡಿದ್ದೀನಿ. ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅಂಗಡಿ ಹಾಕಿ ಮಾಡ್ಬೋದು, ಆದರೆ ನಾನು ಬಾಯಲ್ಲಿ ಸಿಗುತ್ತೆ. ಮಕ್ಕಳೆಲ್ಲ ಕೊತ್ತಂಬರಿ ಸೊಪ್ಪು 1 ಇಡಿ 1 ಮುಷ್ಟಿಯಷ್ಟು, ಮತ್ತು ಪುದೀನ 1 ಮುಷ್ಟಿ ಬಾಯಿಗೆ ಸಿಗುತ್ತೆ. ಮಕ್ಕಳುಗಳು ಸೈಡ್ ಎಲ್ಲನೂ ಅದ್ರ ಜೊತೆ ಒಂದಷ್ಟು ಅನ್ನನೂ ತೆಗೆದಿರ್ತಾರೆ. ಅದಕ್ಕೆ ನಾನು ಯಾವಾಗೂ ಈ ಥರ ಮಾಡ್ಕೊಳ್ತೀನಿ. ಇದು ಟೊಮೊಟೊನೇ ಬೇರೆ ಮಾಡ್ಕೊತೀನಿ, ಇದನ್ನೇ ಬೇರೆ ಮಾಡ್ತೀನಿ. ಹೀಗೆ ಪಲಾವ್ ಎಲೆ ಮತ್ತು ಮರಾಠ ಮೊಗ್ಗು ಮಾತ್ರ ತಗೊಂಡಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ಬೇಕು, ಟೊಮೊಟೊ ಪ್ಯೂರಿ ಮತ್ತು ಮೊಸರು, ಒಂದು 50 ಗ್ರಾಮಷ್ಟು ಮೊಸರು ತಗೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟು ಮಾಡಿದ್ದೀನಿ. ಇದರಲ್ಲಿ ಈರುಳ್ಳಿ ದಪ್ಪದು 2 ಕಟ್ ಮಾಡ್ಕೊಂಡಿದ್ದೀನಿ. ಕಸ್ತೂರಿ ಮೆಂತ್ಯ 5, ಸ್ವಲ್ಪ ಅರಿಶಿನ ಪುಡಿ. ಕೆಜಿ ಚಿಕನ್ಗೆ 3 ಗ್ಲಾಸ್ ಅಕ್ಕಿನಲ್ಲಿ ಮಾಡ್ತಾಯಿದ್ದೀನಿ. ಇದು ಚಿಕನು ಮತ್ತು ಅಕ್ಕಿ ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಎಣ್ಣೆ ಇಟ್ಟಿದ್ದೀನಿ ಕುಕ್ಕರಲ್ಲಿ, ಪಲಾವೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಸಾರು ಅದರಲ್ಲೆಲ್ಲ ಅನ್ನ ಸುತ್ತಮಿರುತ್ತೆ. ಈ ಮಕ್ಕಳು ಸಾರು ಸುತ್ತ ಅನ್ನ ಕೊಟ್ಟಿದ್ರೆ ಹಂಗೆ ತೆಗೆದು ಬಿಸಾಕ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲ ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತೀನಿ. ಪಲಾವೆಲ್ಲ ಮಾತ್ರ ನಾನು ಅದಕ್ಕೆ ಹಾಕ್ಕೊಳ್ತೀನಿ. ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಇದು ಇದರಲ್ಲಿ ಈರುಳ್ಳಿನೇ ಮೇನು, ಚೆನ್ನಾಗಿ ಬ್ರೌನ್ ಬಣ್ಣ ಬರಬೇಕು. ನಾನು ಬಿರಿಯಾನಿಗೆ ಅರಿಶಿನ ಪುಡಿ ಉಪ್ಪು ಮುಂಚೆನೇ ಹಾಕಿಟ್ರೆ ಒಂಥರ ಸ್ಮೆಲ್ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಅರಿಶಿನ ಪುಡಿ ಉಪ್ಪು ಮುಂಚೆನೇ ಹಾಕಿದ್ದೀನಿ ನಾನು. ಇವಾಗ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ, ನಾನು ಚಿಕನ್ ಹಾಕ್ತೀನಿ. ಇವಾಗ ಹಾಕುವಾಗ ಉಪ್ಪನ್ನೇ ನೋಡಿ ಹಾಕಿದ್ರೆ ಆಗುತ್ತೆ. ನಾನು ಮುಂಚೆನೇ ಹಾಕಿಟ್ಟಿದ್ದೀನಿ ಅರಿಶಿನ ಪುಡಿ ಉಪ್ಪು, ಒಂದು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನಾನು ಚಾಕು ಹಾಕ್ತೀನಿ. ಗಿರಿಲೆಲ್ಲ ತಂದಿರ್ತೀವಲ್ಲ, ಕಾಗಿಲಾಗುತ್ತೆ ಅಂತ ಯಾವಾಗೂ ನಾನು ಸೊಪ್ಪನ್ನ ಹರಿಸ್ತೀನಿ. ನಾನು ಚಿಕನ್ನು ಸ್ವಲ್ಪ ನೀರು ಡ್ರೈ ಆಗಲಿ ಅನ್ನೋದಕ್ಕೋಸ್ಕರ ನಾನು ಎಣ್ಣೆ ಒಳಗಡೆಗೇ ಚಿಕನ್ ಹಾಕ್ತಿರ್ತೀನಿ ಸ್ನೇಹಿತರೆ. ಇವಾಗ ಒಂದೊಂದೇ ಹಾಕ್ತೀನಿ, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಆಗುತ್ತಲ್ಲ. ಈ ಚಿಕನ್ ನೀರು ಯಾವಾಗೂ ಫುಲ್ಲು ಫ್ರೈ ಆದ್ರೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದು ಪೇಸ್ಟ್ ಹಾಕ್ತೀನಿ. ಇದು ಒಂದು 2 ನಿಮಿಷ ಫ್ರೈ ಆಗಲಿ. ಟೊಮೊಟೊ ಪ್ಯೂರಿನ ಸ್ವಲ್ಪ ಇದಾಗಿದೆ, ಹಸಿ ವಾಸನೆ ಒಳಗೆ ಆಗಿದೆ. ಇವಾಗ ನಾನು ಮೊಸರು ಹಾಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಸ್ಮೂತ್ನೆಸ್ ಬರುತ್ತೆ, ಮೆತ್ತಗೆ ಬರುತ್ತೆ, ಹೂವು ಥರ. ಅದಕ್ಕೆ ನಾನು ಮೊಸರು ಹಾಕ್ತಾ ಇದ್ದೀನಿ. ಮಾಡ್ತಾರೆ ಅವರು, ಇವ್ರು ಮಾತ್ರ ಒಂಚೂರು ಇದಿಲ್ಲ. ನಾನು ಸ್ವಲ್ಪ ಹಾಕಿದ್ದೆ ಸ್ನೇಹಿತರೆ, ಈಗ ಒಂಚೂರು ಹಾಕ್ತೀನಿ. ಅದು ನೋಡಿ ಆಗಿದೆ ಅನ್ನೋದಕ್ಕೆ ಎಣ್ಣೆ ಈ ಥರ ಬರ್ತಿದೆಯಲ್ಲ ಮೇಲೆ, ಅದನ್ನು ನೋಡಿ ನಾನು ಇದು ಮಾಡಬೇಕು. ಇವಾಗ ನಾನು ನೀರು ಹಾಕೊಳ್ತೀನಿ.
ಅದಕ್ಕೆ 4 ಗ್ಲಾಸ್ ನೀರು ಅಂತ ನಾನು ಅಕ್ಕಿ ಮೇಲಿನ ಅದೇ ನೀರಲ್ಲಿ ನೆನೆಯಲಿ ಅಂತ ಇಟ್ಟಿದ್ದೀನಿ. ಇವಾಗ ಅದೇ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಮಾಡುವಾಗ ಸ್ವಲ್ಪ ಸಾಲ್ಟ್ ನೋಡ್ಕೊಬಿಟ್ಟು ನಾನು ಒಗ್ಗರಣೆಗೆ ಮರ್ತೋಗ್ಬಿಟ್ಟೆ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಪೌಡ್ರಲ್ಲೇ ಮಾಡಬೇಕಿತ್ತು, ನಾನು ಆವಾಗ ಮರ್ತೋಗ್ಬಿಡ್ತು, ಹಾಗಾಗಿ ನಾನು ಇವಾಗ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಏನಿಲ್ಲ ಪರವಾಗಿಲ್ಲ ಆಗುತ್ತೆ. ಒಂದು ಮರಳು ಬರಲಿ, ಇದು ಬಂದಾಗ ಅಕ್ಕಿ ಹಾಕೊಳ್ಳೋಣ. ಮುಚ್ತೀನಿ, ಇವಾಗ ಮಳ್ತಾ ಇದೆ. ಇವಾಗ ಬೇಕಾದ್ರೆ ಉಪ್ಪು ಖಾರ ಬೇಕಾದರೆ ನೋಡ್ಕೋಬೋದು. ನಾನು ಅಕ್ಕಿನ ಹಾಕ್ತಾಯಿದ್ದೀನಿ, ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿ ನನ್ನ ಮಾಮೂಲು ಅಂಗಡಿ ಅಕ್ಕಿ ಬರುತ್ತಲ್ಲ 50 ರೂಪಾಯಿದೇನೋ ಆ ಥರ ಹಾಕಿದ್ದೀನಿ. ಯಾವ ಅಕ್ಕಿಲಾದರೂ ಮಾಡ್ಕೋಬೋದು. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಗ್ಲಾಸಿಗೆ ಮಾಡಿರೋದ್ರಿಂದ ಅರ್ಧ ಹೋಳು ಹಾಕ್ಕೊಳ್ತಾ ಇದ್ದೀನಿ. ಈಗ ಊಟದ ತುಪ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಟ್ಟಾಗಿ ಟೈಮಲ್ಲಿ ಹಾಕೋಬೋದು. ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಇದರ ಒಂದ್ಸತಿ ಅದು ಬಿಸಿನಲ್ಲೇ ಮಿಕ್ಸ್ ಮಾಡಿಬಿಡ್ಬೇಕು. ಇವತ್ತು ಲೇಟ್ ಆಗಿದೆ ನಾನು ಟಿಫನ್ ಮಾಡೋದು. ನನ್ನ ಮಗನ ಹೊಟ್ಟೆ ಹಸಿವಾಗ್ತಿದೆ ನೋಡಿ ಹಂಗೆ ಅಂತಿದ್ದಾನೆ. ಇದಾಗುತ್ತೆ ನೋಡಿ, ತುಂಬ ಇದಾಗಿದೆ. ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಸ್ನೇಹಿತರೆ. ಪೀಸು ನಾನು ಕಬಾಬು ಮತ್ತು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಇವತ್ತು. ನಾನು ಹೊರಗಡೆ ಮಸಾಲೆ ಏನು ಯೂಸ್ ಮಾಡ್ದಿರ ಮನೆಯಲ್ಲೇ ರೆಡಿ ಮಾಡಿ